ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಾಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಒಂದು ನಿರ್ಲಕ್ಷ್ಯದ ಮಾತು ಕೇಳಿ ಬಂದಿದೆ. ಜನರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ನಿರ್ಲಕ್ಷ್ಯದಿಂದ ಶರೀಫ್ ಎಂಬ ಯುವಕನ ಸಾವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಾಧಿಕಾರಿಗಳ ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಶರೀಫ್ ಎಂಬ ಯುವಕನ ಸಾವಾಗಿದೆ. ಈ ರೀತಿಯ ನಿರ್ಲಕ್ಷ್ಯದಿಂದ ಹಾಸನ ಜಿಲ್ಲೆಯ ಆಲೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಂತಹ ಘಟನೆ ಇದು. ನವೀನ್ ಶರೀಫ್ 49 ವರ್ಷದ ವ್ಯಕ್ತಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಲೂರು ಪಟ್ಟಣದ ಪ್ರಕೃತಿ ನಗರದ ನಿವಾಸಿಯಾಗಿದ್ದ ಶರೀಫ್ ಎನ್ನುವಂತಹ ವ್ಯಕ್ತಿ ನಿನ್ನೆ ರಾತ್ರಿ ಆತ 12 ಗಂಟೆ ಸಮಯದಲ್ಲಿ ಆಲೂರು ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ರು. ಹುಷಾರಿಲ್ಲ ಅಂದರೆ ಹೃದಯಾಘಾತದ ಸಮಸ್ಯೆ ಇದೆ ಅಂತ ಚಿಕಿತ್ಸೆಗಾಗಿ ಬಂದಾಗ ಆಸ್ಪತ್ರೆಯ ಸಿಬ್ಬಂದಿಗಳು ಬಾಗಿಲು ತೆರೆದಿಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಆ ಕಾರಣದಿಂದಲೇ ಮನೆಗೆ ಅವರು ವಾಪಸ್ ಹೋಗಿರ್ತಾರೆ. ಹೀಗಾಗಿ ಅವರು ಶರೀಫ್ ಎನ್ನುವಂತಹ ವ್ಯಕ್ತಿ ಮೃತಪಟ್ಟಿದ್ದಾನೆ. ಇದಕ್ಕೆ ಕಾರಣ ವೈದ್ಯರು ಮತ್ತು ಅಲ್ಲಿರುವಂತಹ ಸಿಬ್ಬಂದಿಗಳು. ಮೃತರಿಗೆ 2 ಮಕ್ಕಳಿದ್ದಾರೆ, ಒಂದು ಗಂಡು ಒಂದು ಹೆಣ್ಣು ಅಂತ ಹೇಳಲಾಗ್ತಾ ಇದೆ. ಘಟನೆಯನ್ನು ವಿರೋಧಿಸಿ ಪಟ್ಟಣದ ನಿವಾಸಿಗಳಿಂದ ಆಸ್ಪತ್ರೆಯ ಎದುರು ಪ್ರತಿಭಟನೆಯನ್ನು ಕೂಡ ಮಾಡೋಕೆ ಮುಂದಾಗಿದ್ದಾರೆ. ಯಾಕಂದ್ರೆ ರಾತ್ರಿಯ ಸಮಯದಲ್ಲಿ ಇವರು ಏನೋ ಸಮಸ್ಯೆ ಆಗಿದೆ, ಆರೋಗ್ಯದಲ್ಲಿ ಹೃದಯಾಘಾತದ ಒಂದು ಸಮಸ್ಯೆ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಹೋದಾಗ ಅಲ್ಲಿರುವಂತಹ ಸಿಬ್ಬಂದಿಗಳು ಅಧಿಕಾರಿಗಳು ಯಾರು ಕೂಡ ಬಾಗಿಲು ತೆರೆದಿಲ್ಲ. ಹೀಗಾಗಿ ಆತನ ಸಾವಾಗಿದೆ. ನಾವು ಯಾರು ಬಾಗಿಲು ತೆರೆದಿಲ್ಲ, ಅದಕ್ಕೆ ಮನೆಗೆ ವಾಪಸ್ ಹೋದ್ವಿ, ಹೀಗಾಗಿ ಅವರು ಸಾವನ್ನಪ್ಪಿದ್ದಾರೆ. ಈ ಒಂದು ಸಾವಿಗೆ, ಶರೀಫ್ ಸಾವಿಗೆ ಆ ಒಂದು ಆಸ್ಪತ್ರೆಯ ಸಿಬ್ಬಂದಿಯವರೇ ಕಾರಣ ಅಂತ ಹೇಳಿ ಆಸ್ಪತ್ರೆಯ ಮುಂದೆ ಹೋಗಿ ಅಲ್ಲಿರುವಂತಹ ಎಲ್ಲ ನಿವಾಸಿಗಳು ಹೋಗಿ ಒಂದು ರೀತಿಯಲ್ಲಿ ಗಲಾಟೆಯನ್ನು ಮಾಡೋ ರೀತಿ, ಸ್ವಲ್ಪ ಗೊಂದಲವನ್ನು ಮಾಡೋ ರೀತಿ ಅಲ್ಲಿ ಮಾತನಾಡಿದ್ದಾರೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಂದಂಥ ರೋಗಿ 12 ಗಂಟೆ ತಡರಾತ್ರಿ ಬರ್ತಾರೆ. ಅವನಿಗೆ ಎದೇನೋ ಬಂದು ಹಾಸ್ಪಿಟ್ಲಿಗೆ ಬಂದಂಥ ಸಂದರ್ಭದಲ್ಲಿ ಆಸ್ಪತ್ರೆ ಬಾಗಿಲನ್ನು ಡೋರ್ ಕ್ಲೋಸ್ ಮಾಡಿ ಸಿಬ್ಬಂದಿ ವರ್ಗದವರು ಮಲಗಿರ್ತಾರೆ. ಅವ್ರು ಸತತ 5 ನಿಮಿಷ ಪ್ರಯತ್ನ ಪಡ್ತಾನೆ, ಹಾಸ್ಪಿಟ್ಲ್ ಡೋರ್ ಓಪನ್ ಮಾಡಲ್ಲ. ಆ ವ್ಯಕ್ತಿ ಮನೆಗೆ ಹೋಗಿ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಂತ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳ್ತಾನೆ. ಅವನು ಅಚಾತುರ್ಯವಾಗಿ ಸತ್ತೋಗ್ತಾನೆ ಬೆಳಗ್ಗೆ ಎದ್ದು. ಇದಕ್ಕೆ ಮೂಲ ಕಾರಣ ಆಲೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆ, ಸಂಬಂಧಪಟ್ಟ ವೈದ್ಯಾಧಿಕಾರಿಗಳು, ನೈಟ್ ಇದ್ದಂಥ ಸಿಬ್ಬಂದಿ ವರ್ಗದವರು. ಅದರಲ್ಲೂ ಈ ಭಾಗದಲ್ಲಿ ಗ್ರಾಮೀಣ ಭಾಗ ಯಥೇಚ್ಛವಾಗಿರೋದ್ರಿಂದ ಇಲ್ಲಿ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ. ಇದು ಕೂಡ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಜಿಲ್ಲಾಡಳಿತವಾಗಲಿ ಕೇಂದ್ರ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಮೇಲಧಿಕಾರಿಗಳಿಗೆ ಉನ್ನತ ದೂರ ಹೋಗಿ ಇಲ್ಲಿಗೆ ಸಂಬಂಧಪಟ್ಟಂಗೆ ಉನ್ನತ ಡಾಕ್ಟರ್ಗಳು ಹಾಕಿ ಈ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತ ಮನವಿ ಮಾಡ್ತಿದ್ವಿ. ನಮ್ಮ ಹೆಸರು ಸರ್? ನಟರಾಜ್, ಕರ್ನಾಟಕ ರಕ್ಷಣೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.